ತಯಾರಾಗ್ತಿತ್ತು ಕೊಟ್ಟ ಕಳ್ಸ್ಯಾನತ್ ಹಿಂಗೇನ್ ಹೇಳ್ಬೇಡ್ರಿ ಹೇಳ್ಬೇಡ್ರಿ. ಹೌದಿಲ್ಲ? ಹೌದ್ರಿಪ್ಪ. ಇನ್ನ ಅವ ತಂದಾನಂದ್ರ ನೀವು ಮಾತಾಡುವಂತ ಮಾತಿಗೆ ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಸರ? ಅಲ್ಲಿದಿಂದ ತಗೊಂಡು ಬಂದಾನಪ್ಪ ಅಂತಂದ್ರ ಹಾ ಹಾ ನಂದಿ ಮ್ಯಾಗ ಹೇರ್ಕೊಂಡು ತಂದಾನಂದ್ರ ಹೌದ್ ಗಂಧಲಗಿರಿ ಮಂದಲಗಿರಿ ದುರ್ನಾಗಿರಿ ಶ್ರೀಶೈಲ ಹಿಂಗೆಲ್ಲ ತಿರುಗಾಡ್ಕೊತ ಸಂಚಾರ ಮಾಡ್ಯಾರ. ಇವೆಲ್ಲಾ ಸಂಗಾಟ ತಗೊಂಡ ತಿರುಗಾಡಿದ್ರು ಏನೋ ಒಂದು ಜಾಗದಾಗ ಇಟ್ಟಿದ್ರು. ನೀವು ಮಾತಾಡುವಂತ ಮಾತಿಗಿದು ಪ್ರಶ್ನೆಗಳ ಅಲ್ಲ ತೇಳೆ ನಿಮಗ. ಕೊನೆಗೆ ಬಂದ ಒಂದು ಮಾತು ಪ್ರಶ್ನೆ ನಾನ್ ನಿಮಗ ಕೇಳಿದ್ದ. ಏನಿಪ್ಪ ಅದು ಮಾತ? ನಮಗ ಹೆಂಗ ವಡ್ಡಿ ವಾಲಗ ಶಿವಸ್ಥಾನ ಈ ಜಕ್ಕಪ್ಪ ಮಾಳಪ್ಪಗ ಹೋಗಿ ಮುಟ್ಲತ್ತ ತಿಳ್ಕೊಂಡು ಹೆಂಗ ಸಿಕ್ಕ ಹೊಡೆದಿತ್ತು ನೋಡು, ಹಂಗ ನಿಮಗುನು ಸಿಕ್ಕ ಹೊಡೆದಿತ್ತು. ಸೋಮರಯ್ಯ ಹೋಗಿ ಕರೆಯಿಂದ ಎಲ್ಲಿ ಸೌತಿ ಮಕ್ಕಳ ಪಾಲ ಸಮ ಮಾಡಿ ಕರೆಯಿಂದ ಪಗಡಿ ಆಟ ಆಡಿ ತಂದಾನ, ಹಂಗ ನಿಮಗುನು ಬಂದವ. ಯಾರ ಜೊತೆ ಪಗಡಿಯನ್ನ ಆಡಿ ಯಾರ ನ್ಯಾಯನ್ನ ಸಮ ಮಾಡಿ ತಂದಾನ ಅಂತ ಕೇಳಿದಾಗ ನಾ ಮೊದಲು ಹೇಳಿನಿ, ಏನ್ ಹೇಳ್ತಿಲ್ಲ ಈ ಮಾತು ಹೇಳ್ಬ್ಯಾಡ್ರಿ. ಈ ಕೈಲಾಸದಿಂದ ವಿಶ್ವಕರ್ಮ ಮಾಡಿಕೊಟ್ಟ ಇದು ತಯಾರು ಮಾಡದ ಇದು ಈಗ ನಿಮ್ಮ ಮಾತಿನ ಪ್ರಕಾರ ದೈವೆಲ್ಲ ವಿಚಾರ ಮಾಡುವಂತ ಮಾತ. ಏನ್ರಿಪ್ಪ ಅದು ಮಾತ? ನಮ್ಮ ತಿಳತಪ್ಪಕ್ಕಿ ನಮ್ಮ ಈ ಕಟ್ಟಿ ಸಿದ್ದೇಶ್ವರನ ಪಲ್ಲಕ್ಕಿ ಇದ್ದಿತ್ತಿಲ್ಲ. ಈಗೀಗ ಇಲ್ಲಿ ಕಡೆ ಈಗ ಪಲ್ಲಕ್ಕಿ ಆಗ್ಯಾದ್ರಿ ಸರ. ಆ ಪಲ್ಲಕ್ಕಿ ಮಾಡಿಸ್ಕೊಂಡು ಬಂದಾರ ಹಿರಿಯರು ಎಲ್ಲಾರು ಕೂಡ ತಂದಾರ್ರಿಪ್ಪ. ಹೌದು. ಪಲ್ಲಕ್ಕಿ ಎಲ್ಲಿ ಮಾಡ್ತಾರ ಅಂತ ತಿಳ್ಕೊಂಡು ಅವ್ರ ಕಡೆ ಅಚ್ಚುಕಟ್ಟುವಾಗಿ ಒಂದು ಪಲ್ಲಕ್ಕಿಯನ್ನು ಮಾಡಿಸ್ಬೇಕಾಗಿತ್ತಂದ್ರ ಪಲ್ಲಕ್ಕಿ ಮಾಡಿಸಿದ ಬಳಕ ಆ ಪಲ್ಲಕ್ಕಿಯನ್ನ ಮಾಡಿ ಕೊಟ್ಟಿರತಕ್ಕಂತ ವಿಶ್ವಕರ್ಮ ಬಡಿಗ ಏನದ ನೋಡು, ಅಲ್ಲಿದಿಂದ ಬರೀ ಕುಲ್ಲ ಪಲ್ಲಕ್ಕಿ ಒಂದ ಹೊತ್ಕೊಂಡು ತರ್ತಾರೋ ಏನ್ ಅದ್ರಾಗ ದೇವ್ರ ಮುಖ ಅದೇನ್ರಿ ಪೂಜೆ ತರ್ತಾರೋ? ಕುಲ್ಲ ಅಟ್ಟ ತರ್ತಾರ್ರಿಪ್ಪ ಬಡಸ್ಕೊಂಡು ಅದಿ ಪಲ್ಲಕ್ಕಿ ಅಣ್ಣ ಹೆಂಗ್ರಿ ನೋಡುದು ಹಾರಿಗಿಡಿರಿ. ಈಗ ಆ ಕಡೆ ಭಾಗದಾಗ ಎಲ್ಲಾರ ಈಗ ರೂಢಿ ಒಳಗ ಒಂದು ನಮ್ ದೇವ್ರಿಗೆ ಒಂದು ಪಲ್ಲಕ್ಕಿಲ್ಲ, ಪಲ್ಲಕ್ಕಿ ಮಾಡಿಸಿದ್ರ ಅದನ್ನ ಕುಲ್ಲ ಹಂಗ ಬಡಿಗ್ಯಾನ ಮನಿದಿಂದ ಗುಡಿ ತಕ ಕುಲ್ಲ ತರ್ತಾರ, ಅದ್ರಾಗ ಮಕ ಪೂಜೆ ತಗೊಂಡ್ ಬರ್ತಾರ. ಹೌದಿಲ್ರಿ? ಮಕ ಪೂಜಿತಪ್ಪ ಅಂತಂದ್ರ ಪಲ್ಲಕ್ಕಿ ಎಬಿಸಿದ್ವಿ ಅಂದ್ರ ಮುಂದೆ ಒಡ್ಡಿ ವಾಲಗೆ ಏನಾರ ಬೇಕಲ್ಲ, ಒಂದರೆ ಬಾರ್ಸು ಎರಡರೆ ಬಾರ್ಸು ಡೊಳ್ ಬೇಕಲ್ಲ. ಒಂದರೆ ಬಾರ್ಸು ಎರಡರೆ ಬಾರ್ಸು ಡೊಳ್ ಬೇಕಲ್ಲ. ಹೌದಿಲ್ಲ? ಗಂಟೆ ಧೂಪಾರತಿ ಬೇಕಲ್ಲ ದೇವ್ರ ಮುಂದ. ಹೌದಿಲ್ರಿ? ವಿಶ್ವಕರ್ಮಿದ್ದವ ತಯಾರು ಮಾಡಿ ಪರಮಾತ್ಮಗ ಕೊಟ್ಟ. ಪರಮಾತ್ಮ ಇದ್ದವ ಅಂಶದ ಮುತ್ಯ ಬೋಲಕಕ್ಕೆ ಹೋಗೋ ಸಂದರ್ಭದೊಳಗ ಅಂಶದ ಮುತ್ಯನ ಕೈಯಾಗ ಅವತನ ಕೊಟ್ಟ ಕಳ್ಸ್ಯಾನಂದ್ರ ನಂದಿ ಮ್ಯಾಗ ಹಿರಿಯಾರ ಅಂದ್ರ ಬರೇ ಪಲ್ಲಕ್ಕಿ ಒಂದು ಹೇರ್ಕೊಂಡು ತಂದಾರ, ಅದ್ರಾಗ ಮಕ ಪೂಜಾರ. ಹೌದಿಲ್ರಿ? ಅದ್ರಾಗ ಮಕ ಪೂಜಾರ ಏನಿಲ್ರಿ? ಹೌದಾ? ಇನ್ನು ಮಕ ಪೂಜಾರ ಅಂದ್ರ ಪಲ್ಲಕ್ಕಿ ನಾವು ನಿನ್ನ ಎಬಿಸ್ಕಿರಂದ್ ಊರೆಲ್ಲ ಮೆರವಣಿಗೆ ಮಾಡಕತ್ರ ಡೊಳ್ಳು ಬಾರಿಸಿದೀವಿ. ಇನ್ನ ಪಲ್ಲಕ್ಕಿ ಎಬಿಸ್ಯಾರಪ್ಪ ಅಂತಂದ್ರ ಮುಂದೆ ಡೊಳ್ಳು ಬಾರಿಸ್ಯಾರ ಅಥವಾ ಇಲ್ಲ? ಬಾರಿಸ್ಬೇಕ್ರಿ ಸರ. ಬರ್ಬೇಕಾದ್ರ ಅಂಶದ ಮುತ್ಯ ಗುತ್ತಾಳ್ಸಿದನ್ ಕರ್ಕೊಂಡು ಗುರುರೇ ಹಿಂದದಾನ ಒಂದ್ ನಂದಿಗೆ ತಗೊಂಡ್ ಇಷ್ಟ ಮಂದಿ ಬಂದಾರ, ಅದ್ರ ಮ್ಯಾಗ ಜೋಡ್ನ ಹೇರ್ಯಾರತ್ತ. ಹೌದು? ಇವಕ್ ವಾದ್ಯ ವೈಭವ ಬಾರಿಸ್ಯಾರ ಏನ್ ಹಂಗ ಮೂಕಲೆ ತಗೊಂಡ್ ಬಂದಾರ? ನಿಮ್ಮ ಮಾತಿಗೆ ಪ್ರಶ್ನೆ ಹೊಡ್ತದ ಇದು, ನಿಮ್ಮ ಮಾತಿಗೆ ಪ್ರಶ್ನೆ ಹೊಡ್ತದ. ಹೌದ್ರಿ ಸರ. ನಾನು ಸಿದ್ದಟ್ಟಿಗೆ ಒಳಗೆ ಯಾಕೆ ಮಾತಾಡಿನಿ? ಯಾಕ್ರಿ ಸರ? ಕುಲಕ ಕುಂದ ಹತ್ತಿರಬಾರದು, ಧರ್ಮಕ್ಕ ಧಕ್ಕಿ ಹತ್ತಿರಬಾರದು. ನಿಮ್ಮ ಪ್ರಕಾರನ ನಮ್ ಕಡೆ ಬಿಡ್ರಿ, ಈ ಕಡೆ ನಿಮಗೊಂದ ನಮ್ಮ ಸಂಗಾಟ ಹಾಡು ಮ್ಯಾಳಗಳಿಗೊಂದು ಕಾಮಣಿ ಆಗ್ಯದ. ಏನಾಗ್ಯದ್ರಿಪ್ಪ ಕಾಮಣಿ? ನಮ್ಮ ಸಂಗಾಟ ಎಟ್ಟು ಮ್ಯಾಳಗಳು ಕೂಡ್ತಾವ್ ನೋಡು, ಅವ್ರಿಗೊಂದು ಕಾಮಣಿ ಆಗ್ಯದ. ಹೆಂಗಾತ ಕೇಳಿದ್ರ ನಾವ ಕೇಳಿರತಕ್ಕಂತ ಗರ್ಸನೇಕ್ ಅವ್ರಿಗೆ ನೇರವಾಗಿ ಉತ್ತರ ಸಿಗ್ಲಿಲ್ಲ ಅಂದ್ರ ಇವ್ರ ಒಂದ್ 5-7-8 ಮಂದಿ ಅದಾರ, ತಮಗ್ ಬೇಕಾದಂಗ ಬುಕ್ಕ ಬರ್ದು ಇಟ್ಕೊಂಡಾರ. ಆ ಬುಕ್ಕದಾಗ ಪ್ರಶ್ನೆ ಮಾಡ್ಕೊತ ಹೊಂಟಾರ ತಿಳ್ಕಿರಂದ್ ಹಿಂಗ ನನಗ ಬಾಳ ಮಂದಿನೂ ಮಾತಾಡಿದ್ರು. ಅವ್ರಿಗೆ ಸಂಶಯ ಕಾಣಕದೈತ್ರಿಪ್ಪ. ಇವತ್ತ ಗುಣಿಕೆ ಸಂಘಿನೊಳಗ ಮಾತಾಡತಕ್ಕಂತ ಸುರೇಶ್ ಮಾಸ್ತರು ಮಾತಾಡ್ದ. ಅದನ್ನೇ ಮಾತಾಡ್ಯಾರಿಪ್ಪ ಅವರು. ಇವತ್ತು ಕರೆ ಕೊಟ್ಟಿ ನಿರ್ಣಯ ಆಗ್ಬೇಕು, ನಾವು 4-5-6 ಮಂದಿ ಯಾರ್ಯಾರು ಕೂಡಿ ಯಾವ ಬುಕ್ಕ ಬರ್ದಿದೀವ, ಯಾರ್ಯಾರ ಹತ್ತಕ್ಕೆ ಇಟ್ಕೊಂಡಿದೀವ ಅನ್ನೋಂಥದ್ದು ಪ್ರೂಫ್ ಆಗ್ಬೇಕು. ನಾವು ಡುಪ್ಲಿಕೇಟ್ ಮಾಡಿ ಯಾವ ಮಾಡಿರ್ಬೇಕು ದುನಿಯಾದ್ದು? ಡುಪ್ಲಿಕೇಟ್ ನಮ್ಮ ಜೀವನದಾಗ ಮಾಡಿಲ್ಲ, ಯಾವಾರ ಬರ್ದಿರತಕ್ಕಂತ ಬುಕ್ಕ ತಂದು ಓದಿಕರಂದು ಪ್ರಶ್ನೆ ಮಾಡುವಂತವ್ರು ನಾವು. ಒಂದಿಲ್ಲ ಒಂದ ದಿನ ನೋಡು ಸುಳ್ಳ ಖರೆ ಖರೇನ ಬೇಕಾದಂತ ಮಾಡಿದ್ರು ತಪ್ಪ. ಹೌದ್ರಿಪ್ಪ? ಹೌದಿಲ್ಲ? ಕರೆ ಕೊಟ್ಟಿ ನ್ಯಾಯ ನಿರ್ಣಯ ಆಗಾಕ ನಿಂತ ಟೈಮ್ದೊಳಗ ಬುಕ್ಕ ತಂದು ಸ್ಟೇಜಿಗೆ ತೋರಿಸುವಂತ ಪ್ರಸಂಗ ಬಂದ್ರ
ತೋರಿಸ್ಬೇಕಾಗ್ತದ. ತೋರ್ಸ್ಬೇಕಾಗಿದ್ರಿ ಸರ. ಡೂಪ್ಲಿಕೇಟ್ ಮಾಡಾಕ ನಮ್ಮ ತಲೆ ಕೆಟ್ಟಿಲ್ಲ, ಅದನ್ನ ಮಾಡುವಂತದ ಕೊಳೆಮಿನ ನಮಗೆ ಬಿದ್ದಿಲ್ಲ. ಹೌದ್ ಯಾವ ಪುಣ್ಯಾತ್ಮ ಬರ್ದಿಟ್ಟಾನೋ ಬರ್ದಿರತಕ್ಕಂಥದ್ದನ್ನ ನಮಗೆ ಎಷ್ಟು ನಿಲಿಕೆದ ಅಷ್ಟು ಓದಿ ಅದ್ರ ಒಳಗ ಪ್ರಯತ್ನ ಮಾಡಿ ತೆಗೆದ ಕೆರಿಂದ ಘರ್ಷಣೆ ಮಾಡಾಕತ್ತಿದ್ವಿ ನಾವು. ಹೌದ್ರಿಪ್ಪ. ಬಾಳ ಮಂದಿ ನಮ್ ಕಡೆ ಭಾಗದಾಗೂ ಮಾತಾಡಿದ್ರ, ಅವ್ರದೊಂದ್ 4-5 ಮಂದಿದ ಒಂದು ಗ್ರೂಪ್ ಅದ್ರಿ, ಅವ್ರ ತಮ್ ಬೇಕಾದಂಗ್ ಬುಕ್ಕ ಮಾಡಿ ಇಟ್ಕೊಂಡಾರ, ಅದ್ರಾಗ ಪ್ರಶ್ನೆ ಕೇಳತ್ತಾರ. ಹೌದ್ ಅಟ್ಟ ನಮಗ ಡೂಪ್ಲಿಕೇಟ್ ಮಾಡಿ ಇಟ್ಕೊಂಡಿದೀವಿ ಅನ್ನುವಂಥದ್ದು ನಿಮ್ಮಲ್ಲಿ ಗ್ಯಾರಂಟಿ ಇತ್ತಂದ್ರ ತರಸ್ರಿ ಸ್ಟೇಜಿಗೆ. ಏನ್ ನಮ್ಮ ಮನಿ ಗಂಟು ಹೋಗಂಗಿಲ್ಲ. ತಪ್ಪು ಮಾಡಿದಂದ್ರ ಸರಳ ನನಗ್ ಶಿಕ್ಷೆ ಆಗ್ಬೇಕು. ಆಗಬೇಕ್ರಿ ಸರ. ಇದು ನಿಮ್ಮ ತಲೆಯಾಗಿನ ಕಾಮನೆ ಅನ್ನೋದು ನೋಡ್ರಿ. ಆ ಬುಕ್ಕಾಗಳು 4 ಮಾಡಿ ಇಟ್ಕೊಂಡಾರ ಅನ್ನುವಂಥದ್ದು ನಿಮ್ಮ ತಲೆಯಾಗಿನ ತೆಗೆದು ಬಿಡ್ರಿ. ಒಂದು ಮಾತು ಹೇಳ್ತೀನಿ, ನಿಮ್ಮ ತಲೆ ಒಳಗೆ ತೆಗೆದೋಗಿದ್ರಿ ಅವನು. ಇನ್ನ ಈಗ ನಾವು ಡೂಪ್ಲಿಕೇಟ್ ಮಾಡ್ಕೊಂಡಿದೀವಿ ಬುಕ್ಕ. ನಾವು 4 ಮಂದಿ ಕೊಟ್ಟಿದೀವಿ. ಹೌದ್ ಈಗ ಒಂದ್ ಮಾತು ಹೇಳಿದ್ರು ಅವ್ರು. ಏನ್ ಹೇಳಿಪ್ಪ ಮಾತ? ಅಮಸಿದ ಮುತ್ಯ 7 ಯುಗಾಂತರ ಗುರು ಸೇವೆ ಮಾಡ್ಯಾನ ತಿಳಿ ಸಿದ್ಧ ಶ್ರೀ ಒಳಗ ಅಮಸಿದ ಯಾರು ಮದಗೊಂಡ ಮಹಾರಾಜರು ಬರೆದಿಟ್ಟಾರ. ಹೌದ್ರಿಪ್ಪ. 7 ಯುಗಾಂತರ ಅಂತೇಳಿ. ಕೊನೆಯದಾಗಿರತಕ್ಕಂತ ದೇವದು ಅಲಂಕೃತ ಯುಗದೊಳಗ ಆ ಯೋಗಿ ಅಮ್ಮೋಗಿ ಆಗಿ ಹುಟ್ಟದ. ಹೌದ್ರಿಪ್ಪ. ಹೌದು. ಅಲಂಕೃತ ಯುಗ ಮುಗೀತು. ಅಲಂಕೃತ ಯುಗ ಮುಗಿದ ಬಳಕೆ ಯಾವಾಗ ಶುರುವಾಯ್ತು? ಕೃತ ಯುಗ ಶುರುವಾಯ್ತು. ಹೌದ್ರಿಪ್ಪ. ಕೃತ, ತ್ರೇತ, ದ್ವಾಪರ, ಕಲಿ. ಈ ದ್ವಾಪರ ಅಂತ್ಯ ಕಲಿ ಪ್ರಾರಂಭಕ ಅಮಸಿದ ಮುತ್ಯ ಕೈಲಾಸವನ್ನ ಬಿಟ್ಟು ಮರತೆ ಮಂಡಲಕ್ಕೆ ಬಂದನತ್ ಎಲ್ಲಾರು ನಿಮ್ಮ ಮಠ ಮನೆಯವ್ರು ಹೇಳ್ತೀರಿ. ಹೌದು. ಹೌದ್ರಿಪ್ಪ. ಇನ್ನ ಅಲಂಕೃತ ಯುಗ ಮುಗಿತು. ಆ ಯುಗ ಮುಗಿಬೇಕಾದ್ರೆ ಹಂಗ ಮುಗುದಿಲ್ಲ. ಯುಗ ಎಲ್ಲ ಪ್ರಳಯ ಆಗಿ ಹೋಗ್ಯದ. ಹೌದು. ಪ್ರಳಯ ಅಂದ್ರೆ ಏನು? ಸರ್ವ ನಾಶ ಆಗಿ ಹೋಗ್ಯದ. ಅದು ಒಳ್ಳೆ ಕೃತ ಯುಗ ಸೃಷ್ಟಿ ಆಗ್ಯದ. ಕೃತ ಯುಗ ಸೃಷ್ಟಿ ಆದ ಬಳಿಕ ಅಲ್ಲಿದಿಂದ ಈ ಕಡೆ ಕೃತ, ತ್ರೇತ, ದ್ವಾಪರ 4 ಯುಗಗಳು ನಾಶ ಆಗಿಲ್ಲ. ಹೌದಿಲ್ಲ? ಆ ಕಡೆದಿಂದ ಎಲ್ಲ ನಾಶ ಆಗ್ಯದ. ಅಲಂಕೃತ ಯುಗದೊಳಗ ಯೋಗಿ ಅಮ್ಮೋಗಿ ಆಗಿ ಹುಟ್ಟಿರ್ತಕ್ಕಂಥವ ಆ ಯುಗನ ನಾಶ ಆಗ್ಯದ. ಹೌದು. ಅಮಸಿದ ಮುತ್ಯ ಈ ಕಲಿಯುಗಕ್ಕ ಕಲಿ ಪ್ರಾರಂಭ, ದ್ವಾಪರ ಅಂತ್ಯಕ್ಕ ಧರಣಿಗೆ ಬರ್ಬೇಕಾದ್ರ 3 ಯುಗಾಂತರ ಎಲ್ಲಿದ್ದ? ಯುಗನ ನಾಶ ಆಗಿ ಹೋಗ್ಯದ ಅದು. ಹೌದು. ಆ ಯುಗ ನಾಶ ಆದ ಬಳಿಕ ಅಮಸಿದ ಮುತ್ಯ ಎಲ್ಲಿದ್ದ? ಇನ್ನೊಂದ್ ಮಾತು ಹೇಳ್ತಾರ. ಏನ್ರಿಪ್ಪ ಅದು ಮಾತ? 5ನೇ ಅವತಾರದೊಳಗ ಅಡಕೇಶ್ವರ ಆಗಿ ಗುರು ಸೇವಾಕ 1000 ಹೂ ತಂದು ಸೇವೆ ಮಾಡ್ತಿದ. ಆ ದುರುಡಿ ಒಳಗಿನ ಹೂವು ಜಾರಿ ಬಿತ್ತು, ಪಾದ ಕಡ್ಕೊಂಡು ಪಾದಗಟ್ಟಾಯ್ತು. ಆ ಪಾದನ ಕಡ್ಕೊಂಡ ಪರಮಾತ್ಮ ಕೇಳ್ದ. ಏನ್ ಕೇಳಿದ್ರಿಪ್ಪ ಮಾತ? ಆ ಅಡಕೇಶ್ವರ ಇವತ್ತು ಒಂದು ಹೂವು ಕಮ್ಮ ತಂದು ಏರಿಸಿದೆ ಅಂದ ಕಾಲಕ್ಕೆ ರುಂಡ ಕಡದ ಕೆರೆಂದು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ದ. ಹೌದ್ರಿಪ್ಪ. ಅವಾಗ ಗುರು ಇದ್ದವ ಆಶೀರ್ವಾದ ಮಾಡ್ದ. ಯಾವಾಗ ನನಗ ರುಂಡ ಕಡದ ನೀ ಅರ್ಪಣೆ ಮಾಡಿದೆ ಅಂದ ಬಳಕ ನಿನ್ನ ರುಂಡ ಪಲ್ಲಕ್ಕೆ ಪೂಜೆ ಆಗ್ಬೇಕು, ದಡ ದೀಪಗಂಬ ಆಗ್ಬೇಕು, ಪಾದಗಟ್ಟೆ ಆಗ್ಬೇಕು ಅಂತ ಆಶೀರ್ವಾದ ಮಾಡ್ದ. ಹೌದ್ರಿಪ್ಪ. ಇದು ಅಡಕೇಶ್ವರನ ಅವತಾರದಾಗ. ಹೌದು. ಅಡಕೇಶ್ವರನ ಅವತಾರದಾಗ ಅವನಿಗೆ ಮುಂದ ಕಲಿಯುಗದೊಳಗೆ ಹೋಗಿ ಇದು ಆಗ್ಲಿ ಅಂತ ಆಶೀರ್ವಾದ ಮಾಡ್ಯಾರ. ಹಿಂಗ್ ಬುಕ್ಕಾದಾಗ ಬರದಾರ ಸಿದ್ಧಶ್ರೀ ಒಳಗ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇನ್ನ ಈ ಕಲಿಯುಗದೊಳಗ ಬಂದ ಬಳಕ ಯಾವ ಪಲ್ಲಕ್ಕಿಯಾಗ ಯಾವ ಜಾಗದಾಗ ಇದು ಅಡಕೇಶ್ವರನ ಪಲ್ಲಕ್ಕಿ, ಇದು ಅಡಕೇಶ್ವರನ ಮೂರ್ತಿ, ಇದು ಅಡಕೇಶ್ವರನ ದಡ ದೀಪಗಂಬ ಆದದ, ಅಡಕೇಶ್ವರನ ಪಾದತ ಎಲ್ಲಿದಾವ್ರಿ? ಹೇಳ್ತಾರ ತೋರಿ ಅವರು. ಅಲ್ಲ, ಆ ಕೊಟ್ಟಾರಂದ್ರ ತಾತ್ಪರ್ಯ ವಿಚಾರ ಮಾಡು ಮಾತ. ಬುಕ್ಕಾದಾಗ ಬರ್ದಾರ. ಮುಂದ ಕಲಿಯುಗದಾಗ ತಿಳ್ಕಿರಿಂದ ಯಾರಿಗೆ ಆಶೀರ್ವಾದ ಆಗೈತಿ? ಅಡಕೇಶ್ವರಗ ಆಗೈತಿ. ಹೌದು. ಹೌದಿಲ್ಲ? ಅಡಕೇಶ್ವರಂದ ಈಗ ನೋಡಾಕ ಗುರುತು ಸಿಗ್ಬೇಕಲ್ಲ? ಸಿಗಬೇಕ್ರಿ ಸರ. ಮತ್ ಯಾಕೆ ಸಿಗಂಗಿಲ್ಲ? ನಾನು ಬುಕ್ಕಾದ ಬೆನ್ ಹತ್ತಿದ್ರ ಸರ 12 ಮಂದಿ 12 ನಮನಿ ಬರ್ದಾರತ್ತಂದ್ರ ಬುಕ್ಕಾದ ಗೋಳಿಗೆ ಹೋಗುವಂತದ್ದು ವ್ಯವಹಾರ ಬ್ಯಾಡ ಅಂತ ಹೇಳಿ ನಾನು ಸಿದ್ಧಾಟಿಗೆ ಒಳಗ ಮಾತು ಕೇಳಿನಿ. ಇದು ಕೈಲಾಸದಿಂದ ತಂದದ್ದು, ಇದು ತಗೊಂಡು ತಿರುಗಾಡ್ದಿದ್ ಎಲ್ಲ ಸರ್ವಿಸುತ್ತ ಬೇಡ್ರಿ, ನೇರವಾಗಿ ಬಂದು ನಿಮಗ ಪ್ರಶ್ನೆ ಕೇಳಿ. ನಿಮ್ ಮಾತಾಡದ ಮಾತಿಗೆ ಅದೆಲ್ಲ ಹೇಳ್ಕೊತ ಬಂದ ನೇರವಾಗಿ ನಿಮಗನು ಹಿಂಗ ಬಂದಾವು. ಎಲ್ಲಿ ಯಾವ ಜಾಗದಾಗ ಕೇಳಿದಾಗ ಇದು ನಮಗೇನ್ ದೊರಕಿಲ್ರಿ, ನಮ್ ಹಿರಿಯರ್ ಏನ್ ಹೇಳಿಲ್ಲ, ನೀವು ಕೇಳುದು ಏನದ ನೋಡು, ಇದು ನೀವು ಬೇಕಾಗಿ ಬುಕ್ಕ ಮಾಡ್ಕೊಂಡಿರಿ ಅಂತ. ನಿಮ್ ತಲೆಯಾಗಿಂದ ಇದು ಏನ್ರಿ ಇತ್ತಂದ್ರ ತೆಗೆದು ಬಿಡ್ರಿ ಅದನ್ನ. ನಿಮ್ಮ ತಲೆಯೊಳಗೆ ತೆಗೆದು ಬಿಡ್ರಿ ಅದನ್ನ. ಇಲ್ಲ ಅದ ಖರೆ ಇತ್ತಪ್ಪ ಅಂತಂದ್ರ ಅಮಸಿದ ಮುತ್ಯ ಸರ್ವ ಸಾಹಿತ್ಯ ಅಲ್ಲಿದಿಂದ ತಗೊಂಡು ಬಂದನೆ ವಿಶ್ವಕರ್ಮ ಮಾಡಿ ಕೊಟ್ಟಿದ್ದಂದ್ರ ಆ ಪಲ್ಲಕ್ಕಿ ಒಳಗ ಮೂರ್ತಿ ಯಾರ್ದು ಪೂಜಿದ್ರು ಬೇಡ. ಅಮಸಿದ ಮುತ್ಯನ ಇದ್ದಾಗವ ಅದ್ರ ಕೂತಾನಂದ್ರ ಪಲ್ಲಕ್ಕಿ ಹಿಂದೆ ಯಾರು ಹೊತ್ರು, ಮುಂದೆ ಯಾರು ಹೊತ್ರು, ಡೊಳ್ಳು ಯಾರು ಬಾರಿಸಿದ್ರು, ಧೂಪಾರ್ತಿ ಗಂಟೆ ಯಾರು ಹಿಡಿದ್ರು ಬೇಕಲ್ಲ? ಅದಕ್ಕ ಬೇಕ್ರಿ ಸರ. 2-4 ಮಂದಿ ಅದಾರ ಅಂದ್ರೂ ಒಬ್ಬ ಹಿಂದ್ರೆ ಹೊರಬೇಕು, ಒಬ್ಬ ಮುಂದೆ ಹೊರಬೇಕ, ಒಬ್ಬ ಡೊಳ್ಳು ಬಿಡಿಬೇಕ, ಒಬ್ಬ ಗಂಟೆ ಧೂಪಾರ್ತಿ ಬೇಕ. ಇನ್ನು ಬಂಡ್ರ ಚೀಲ ಜಾಡಿ ಹಾಕೊಂಡು ಒಬ್ಬ ಬಂಡ್ರ ಹಚ್ಚಾಕ್ಬೇಕ. ಬೇಕ್ರಿ ಸರ. ಇದು ಎಲ್ಲ ಹೆಂಗ?
ಹಾ ನಿಮ್ಮ ಪ್ರಕಾರ ಅಲ್ಲಿದಿಂದ ವಿಶ್ವಕರ್ಮ ಮಾಡಿ ಕೊಟ್ಟಿದ್ದಂದ್ರ ಇದ್ರಾಗೇನ್ ಮೂರ್ತಿ ಪೂಜೆ ತಗೊಂಡು ಬಂದಿರೋ ಏನ್ ಹಂಗ ತಂದಿರೋ ಏನ ಡೊಳ್ಳ ತಾಳ ಇದೆಲ್ಲ ಗರ್ಜನೆ ಮಾಡ್ಕೊತ ತಂದಿರೋ ಬಾರ್ಸಲಾರ್ದ ಗಪ್ ಚುಪ್ಪ ತಂದಿಟ್ಟಿರೋ ನಿಮ್ಮ ಮಾತಿಗೆ ಪ್ರಶ್ನೆಗಳು ಹಾ ನಾ ಹುಟ್ಟಿಸ್ ಕೇಳಂಗಿಲ್ಲ. ಹೌದು ಅದಕ್ಕ ಯಾಕಡೆನು ದಕ್ ಎತ್ತಿರಬಾರ್ದು, ಸಿದ್ಧಟ್ಟಿಗೆ ಹೆಂಗ್ ಬರ್ಬೇಕು ವಿಚಾರ ಮಾಡ್ರಿ, ತಿಳ್ಕೋರಿ, ನೋಡ್ರಿ. ಅದಕ್ಕೆ ನಮಗೊಂದು ಮಾತು ಕೇಳಿದ್ರು. ಏನ್ರಿ ಪದ ಮಾತ? ಶಿವ ಪಾರ್ವತಿ ವ್ಯವಹಾರ ಸಂಚಾರಕ್ಕಾಗಿ ಜಾಗ್ರತಪುರ ಪಟ್ಟಣದೊಳಗೆ ಬಂದ್ ಇಳ್ಕೊಂಡ್ರು. ಹಾ ಹಾ ಅವಾಗ ಪಾರ್ವತಿಗೆ ಈ ನಿಸರ್ಗವನ್ನ ನೋಡಿ ಮೋಹ ಹೆಚ್ಚಾಗಿ ಮೊಹಾನ ಹೆಚ್ಚಾಗಿ ಕರೆಯಿಂದ ತನ್ನ ಎದೆ ಬದೆಗಳನ್ನ ಬಿಗದ ಎದೆ ಹಾಲನ್ನ ಉಕ್ಕಿ ಧರಣಿಗೆ ಬೀಳಕತ್ತ ಸಂದರ್ಭದೊಳಗ ಹಾ ಹಾ ಅವಾಗ ಬಲಕಿನ ಮಲೆ ಎದೆ ಹಾಲ ಮತ್ತು ಮಣ್ಣನ್ನ ಕೂಡಿಸಿ ಒಂದು ಗೊಂಬೆಯನ್ನ ತಯಾರು ಮಾಡಿ, ಗಂಡ ಗೊಂಬೆ ತಯಾರು ಮಾಡಿ, ಎಡಕಿನ ಎದೆ ಹಾಲ ಮತ್ತು ಮಣ್ಣನ್ನ ಕೂಡಿಸಿ ಒಂದ ಹೆಣ್ಣ ಗೊಂಬೆ ತಯಾರು ಮಾಡಿ, ಎರಡ ಮುದ್ದಾಗಿ ಗೊಂಬೆಗಳನ್ನ ತಯಾರು ಮಾಡಿ ಮುದ್ದುಗೊಂಡು ಮುದ್ದಾಯಿ ಅಂತೇಳಿ ನಾಮಕರಣ ಮಾಡಿ, ಹಾ ಹಾ ಅವ ಎರಡೂ ಗೊಂಬೆಗಳನ್ನ ತಂದು ಎಲ್ಲಿಗೆ ಬಿಟ್ರು ಅಂತ ಕೇಳಿದ್ರೆ ಜೀವಕಾಳ ತುಂಬಿದ ಬಳಕ ಹಾ ಹಾ ಕವರವ ಋಷಿ ಆಶ್ರಮದೊಳಗ ತಂದು ಬಿಟ್ರು. ಹೌದ್ ಕವರವ ಋಷಿ ಆಶ್ರಮದೊಳಗ ಯಾಕೆ ಬಿಟ್ರು ಕಾರಣೇನ ಕಾರಣೇನ ಹಿಂಗ್ ಕೇಳಾರಿಲ್ರಿ? ಹಾ ಕೇಳಾರ್ರಿಪ್ಪ. ಕೌರವ ಋಷಿ ಆಶ್ರಮಕ್ಕನ ಯಾಕೆ ಬಿಟ್ರು? ಹಾ ಅವಾಗ ಆ ಪಾರ್ವತಿ ಪರಮೇಶ್ವರ ವ್ಯವಹಾರ ಸಂಚಾರಕ್ಕೆ ಬಂದಾಗ ಇದೇನ ಉಕ್ಕೇರಿ ಹಾಲು ಬಿದ್ದು ನೋಡು. ಹಾ ಹಾ ಅವಾಗ ಎರಡು ಗೊಂಬಿ ಮಾಡಿದಾಗ ಪತಿದೇವ ಪರಮಾತ್ಮ ಪಾರ್ವತಿ ತೊಡಿಮ್ಯಾಗ ತಲೆ ಇಟ್ಟು ಮಕ್ಕೊಂಡಾಗ ಹಾ ಹಾ ಎದ್ದು ಕೇಳ್ತಾನ ಪಾರ್ವತಿ ಎರಡು ಗೊಂಬಿಗಳು ಎದಕ್ ಮಾಡಿದಿ ಅಂದ ಕಾಲಕ್ಕ ಹಾ ಹಾ ಏನ್ ಹೇಳ್ತಾರಿಪ್ಪ ಪಾರ್ವತಿ? ಪಾರ್ವತಿ ಹೇಳ್ತಾವ ಎರಡು ಗೊಂಬಿದಿಂದ ಮುಂದೆ ಒಂದು ಧರ್ಮ ಉದ್ಧಾರ ಆಗ್ಬೇಕಾಗ್ಯದ, ಒಂದು ಮತ ಬೆಳಿಬೇಕಾಗ್ಯದ, ಹೌದ್ ನಾನು ನೀನು ಧರಣಿಗೆ ಬಂದದಕ್ಕೆ ಒಂದು ಕೂನ್ ಉಳಿಬೇಕಾಗ್ಯದ. ಹಾ ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕ ಎದೆ ಹಾಲ ಮಣ್ಣನ್ನ ಕೂಡಿಸಿ ಎರಡು ಗೊಂಬಿ ಮಾಡಿ ನೀವಕ್ಕ ಜೀವಕಾಳ ತುಂಬಂದ ಕಾಲಕ್ಕ ಹಾ ಹಾ ಅವಕ್ಕ ಜೀವಕಾಳ ತುಂಬಿದ್ರು. ಹೌದ್ರಿಪ್ಪ. ಇನ್ನ ತುಂಬಿ ಇವಕ್ಕ ವಿದ್ಯೆ ಬುದ್ಧಿ ಸಂಸ್ಕಾರಗಳನ್ನ ಕಲಿಸಬೇಕಾಗಿತ್ತಂದ್ರ ಇವಕ್ಕ ಹಾ ಹಾ ಏನೆಲ್ಲ ಒಂದು ಸಂಸ್ಕಾರ ಕೊಡ್ಬೇಕಾಗಿತ್ತಂದ್ರ ಒಬ್ಬ ಗುರು ಬೇಕು. ಗುರು ಬೇಕ್ರಿ ಸರ. ಹೌದಿಲ್ಲ? ಹೌದು.